ಮಸ್ತ್ ಸ್ಕಿನ್ನು ಇಲ್ಲಿ ಸಿಗಲ್ಲ. ನನಗೆ ಸಿಕ್ಕಲಿಲ್ಲ, ಅಲ್ಲಿರುತ್ತೆ ಬರೀ ಎದೆ ಮೇಲೆ ನೋಡಿ ಇಲ್ಲೈತೆ ನೋಡಿ. ಹಾಂ ಬಂತು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಟಿ ದಾಸರಳ್ಳಿಗೆ ಬಂದಿದ್ವಿ. ಟಿ ದಾಸರಳ್ಳಿನಲ್ಲಿ ಪೈಪ್ಲೈನ್ ಪಾರ್ಕ್ ರೋಡು, ಇಲ್ಲಿ ಪಕ್ಕ ಪೈಪ್ಲೈನ್ ರೋಡ್ ಇದು, ಉದ್ದಕ್ಕೂ ಪಾರ್ಕ್ ಇದೆ. ಆಮೇಲೆ ಇಲ್ಲೇ ಮ್ಯಾಗ್ನಮ್ ಸ್ಕೂಲ್ ಅಂತ ಇದೆ. ಆ ಮ್ಯಾಗ್ನಮ್ ಸ್ಕೂಲ್ ಪಕ್ಕದಲ್ಲೇ ಕಬಾಬ್ ಚಾಯ್ಸ್ ಅನ್ನೋ ಜಾಗಕ್ಕೆ ಬಂದಿದ್ವಿ. ಪಕ್ಕದಲ್ಲಿ ದಾಗ ಅಂತ ಉರಿತಾ ಇದೆ. ಇಲ್ಲಿ ಕಬಾಬ್ಸ್, ಗ್ರಿಲ್ಲು, ಶವರ್ಮಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದಿರ, ಹೋಗೋಣ ಏನಿದೆ ಅಂತ ನೋಡಿಕೊಂಡು ಒಂದಷ್ಟು ಡಿಶಸ್ನ ಟ್ರೈ ಮಾಡ್ತೀವಿ. ನೋಡೋಣ ಎಷ್ಟಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಫುಲ್ಲು ಬ್ಯಾಟಿಂಗ್ ನಡೀತಿದೆ ಬೆಳಗ್ಗೆಯಿಂದ. ಸೇಮ್ ಕಾಸ್ಟ್ಯೂಮ್. ಸೊ ನಮ್ಮ ಗಗನ್ ಅವರಿದ್ದಾರೆ ನಮ್ಮ ಜೊತೆಗೆ, ನಮಗೆ ಸಾಥ್ ಕೊಡೋದಕ್ಕೆ ಪ್ರತಿ ವಿಡಿಯೋದಲ್ಲೂ. ಈ ವಿಡಿಯೋದಲ್ಲೂ ಜಾಯ್ನ್ ಆಗ್ತಾರೆ. ಅವ್ರ ವ್ಲಾಗಿಂಗ್ ಚಾನಲ್ನ ನೀವು ಫಾಲೋ ಮಾಡಿದ್ರೆ ಬೆಳಗ್ಗೆಯಿಂದ ಏನೇನು ಮಾಡಿದ್ದೀವಿ, ಯಾವ್ಯಾವ ಬಾಳಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನೋಡಿದ್ರೆ ನಿಮ್ಗೇನು ಅನಿಸಲ್ಲ. ಆ ವಿಡಿಯೋ ಬೇರೆ ಜನ ನೋಡಿರ್ತಾರೆ, ಇದನ್ನು ಬೇರೆಯವ್ರು ನೋಡಿರ್ತಾರೆ. ಸೊ ಅದಕ್ಕೋಸ್ಕರ KGK ವ್ಲಾಗ್ಸ್ಗೆ ಹೋಗಿ ಆ ವ್ಲಾಗ್ನ ನೋಡಿ, ಗೊತ್ತಾಗುತ್ತೆ. ಗೈಸ್ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಫುಲ್ ಸ್ಟೋರಿ ಗೊತ್ತಾಗುತ್ತೆ ಅವ್ರ ಚಾನಲಲ್ಲಿ. ಸೊ ಈಗ ಹೋಗ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ. ಈಗ ಕಟ್ಟೆ ಮೇಲೆ ಕೂತ್ಕೊಂಡು ಇಂಟ್ರೋ ಆಮೇಲೆ ಈಗ ಕಟ್ಟೆ ಮೇಲೆ ಕೂತ್ಕೊಂಡು ಶವರ್ಮಾ ತಿನ್ನುವ ಸಮಯ. ಅದು ಕೂಡ ಹೋಲ್ ಮೀಟ್ ಶವರ್ಮಾ. ಹೌದಾ? ಬರೀ ಮಾಂಸ, ಸೊಪ್ಪು ಸದ ಏನು ಹಾಕ್ಸಿಲ್ಲ. 3 ಥರ ಕಾಂಬಿನೇಷನ್ ಸಿಗುತ್ತೆ. ಒಂದು ನಾರ್ಮಲ್ ಶವರ್ಮಾ, ಇನ್ನೊಂದು ಜಂಬೋ, ಹೋಲ್ ಮೀಟ್ ಅಂದರೆ ಬರೀ ಮಾಂಸ ಇರುತ್ತೆ. 1-2 ಕ್ಯಾರೆಟು, 1 ಮೆಣಸಿನ್ಕಾಯಿ ಹಾಕಿರ್ತಾರೆ ಅಷ್ಟೇ. ಅದು ತಿನ್ನೋ ಮಜಾನೇ ಬೇರೆ. ಅದಕ್ಕೋಸ್ಕರ ಅದನ್ನೇ ತೊಗೊಂಡಿರೋದು. ಕಟ್ ಮಾಡಿಸ್ಲಾ? ರೆಡಿನಾ ತಿನ್ನೋದಕ್ಕೆ? ಪರವಾಗಿಲ್ಲ, ರೆಡಿ ಆಗ್ಬಿಟ್ಟವ್ರೆ. ಬೇಡ ಅಂತಾರೆ, ಬೇಡ ಅಂತ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂಥವ್ರಿಗೂ ಏನು ಮಾತಾಡ್ತಾರೆ. ಸ್ಪೆಷಲಾಗಿ ಕಟ್ ಮಾಡ್ತೀನಿ ನೋಡಿ. ಈಗ 1 2 3 ಹೆಂಗೆ ಓಪನ್ ಮಾಡಿದ್ರೆ ಎತ್ಕೊಳ್ಳಿ ಬ್ರಾ ಪೀಸು. ಹಿಂಗೆ ಒಳಗಡೆ ಫುಲ್ಲು ಮೀಟ್, ಓನ್ಲಿ ಚಿಕನ್, ನೋ ಸೊಪ್ಪು ಸದೆ. ಮೆಣಸಿನ್ಕಾಯಲ್ಲಿ ಸ್ವಲ್ಪ ಒಂದು ದೊಡ್ಡ ಪೀಸ್ ಬಂದಿದೆ, ನನಗೊಂದು ಚಿಕ್ಕ ಪೀಸ್ ಮೆಣಸಿನ್ಕಾಯಿ ಬಂದಿದೆ, ಒಂದು ಕ್ಯಾರೆಟ್ ಇದೆ, ಇಲ್ಲೊಂದು ಕ್ಯಾರೆಟ್ ಇದೆ. ನೋಡ್ಕೊಂಡು ಕಟ್ ಮಾಡಿದ್ದಾರೆ. ಇಬ್ಬರಿಗೂ ಸಮಪಾಲು ಬರಬೇಕು. ಸಮಬಾಳು. ಇನ್ನೊಂದು ಏನು ಸ್ಪೆಷಲ್ ಅಂದರೆ ಇಲ್ಲಿ ಕುಬ್ಬೂಸ್ನ ಕೊಡ್ತಾರೆ. ರುಮಾಲಿ ರೋಟಿ ಕೊಡ್ತಾರೆ ಒಂದೊಂದು ಕಡೆ. ಒಬ್ರೊಬ್ರಿಗೆ ಒಂದೊಂದು ಇಷ್ಟ. ನಮಗೆ ಕುಬ್ಬೂಸಲ್ಲಿ ತಿನ್ನೋಕೆ ಇಷ್ಟ. ಹೌದಾ? ನಾವು ರುಮಾಲಿ ಅಲ್ಲ. ವಿ ಆರ್ ನಾಟ್ ದ ಸೇಮ್ ಬ್ರೋ. ನಾಟ್ ದ ಸೇಮ್. ಯಾರೋ ಈ ಥರ ಮಾಡಿದ್ರಲ್ಲ, ಯಾರೋ ಮಾಡಿದಾರ, ಇದೇ ಥರ ಹೇಳಿದ್ದಾರೆ. ಸೇಮ್ ಬಟ್ ಡಿಫ್ರೆಂಟ್ ಅಲ್ಲ. ತಿನ್ನುವ ಬ್ಯಾಡ್ ಬಾಯ್ಸ್ ಗೊಟ್ಟು ದೇ ಆರ್ ಗೋಯಿಂಗ್. ಈಗಲೇ ಅದು ಬೀಪ್ ಹಾಕ್ಬಿಟ್ಟು ಕಟ್ ಮಾಡಿ ಬ್ರೋ. ಅಲ್ಲ, ಈ ವಿಡಿಯೋ ಬರೋ ಅಷ್ಟರಲ್ಲಿ ಇನ್ನೂ ಹೋಗಿರಲ್ಲ, ಅದಕ್ಕೆ ಕಟ್ ಆಗುತ್ತೆ. ಗೆಸ್. ಚಿಯರ್ಸ್. ಮೆಣಸಿನ್ಕಾಯಿ ಸಿಕ್ಬಿಡ್ದು. ಚೆನ್ನಾಗಿದೆ. ಬರೀ ಮಾಂಸ, ಯಾವ ಖಾಲಿ ಕ್ಯಾಬೇಜ್ ಇಲ್ಲ. ಕ್ಯಾಬೇಜ್ ಎಲ್ಲ ಹಾಕಲ್ಲ. ಅದೇ ಕ್ಯಾಬೇಜ್ ಹಾಕಲ್ಲ ಅಂದರೆ ಇದು ಹೋಲ್ ಮೀಟ್ ತೊಗೊಂಡ್ರೆ ಕ್ಯಾಬೇಜ್ ಹಾಕಲ್ಲ. ಚೆನ್ನಾಗಿದೆ, ಅದು ಮ್ಯಾರಿನೇಷನ್ ಸೂಪರ್ ಇದೆ. ಇದು ಸಪ್ಪೆ ಥರ ಇಲ್ಲ. ನಮ್ಮ ನಾಟಿ ಬಾಯ್ಸ್ಗೆಲ್ಲ ಇಷ್ಟ ಆಗೋ ಥರ ಖಾರವಾಗೇ ಮಾಡೋರು ಸರಿಯಾಗಿ. ಮಸಾಲೆ ಎಲ್ಲ ಜಾಸ್ತಿನೇ ಹಾಕಿ ಚೆನ್ನಾಗಿದೆ. ಸಿಹಿ ಅಂಶ ಬಂತು, ಖಾರ ಬಂತು, ಮೆಣಸಿನ್ಕಾಯಿ ಸಿಕ್ಬಿಡ್ತು ಮಧ್ಯದಲ್ಲಿ ಬೇರೆ. ಸೈಡಲ್ಲಿ ಇಟ್ಕೊಂಡೆ ಮೆಣಸಿನ್ಕಾಯಿ ಸಿಕ್ತು ಹಾಗೆ. ಅದು ಖಾರ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಯಿತು. ಆ ಕಸೂರಿ ಮೇಥಿ ಘಮ ಬರ್ತೈತೆ, ಕಸೂರಿ ಮೇಥಿ. ಬಟ್ ಚೆನ್ನಾಗಿ ರೋಸ್ಟ್ ಆಗಿದೆ ಚಿಕನ್ನು, ಫ್ಲೇವರ್ ಚೆನ್ನಾಗಿದೆ. ಶವಾರ್ಮಾದಲ್ಲಿ ಮೇಯ್ನು ಚೆನ್ನಾಗಿ ಬೇಯಿಸ್ಬೇಕು ಶವರ್ಮಾ, ನಮ್ಮ ಮಾಂಸನ, ಅದೇ ಇಂಪಾರ್ಟೆಂಟು. ಬೀಟ್ ಕೆಲವೊಂದು ಕಡೆ ಇರುತ್ತೆ, ಮನ್ಸಿಗೆ ಬೇಜಾರಾಗಿ. ಇದು ಚೆನ್ನಾಗಿ ಮಾಡೋರೆ. ಮತ್ತು ಇದು ಚೆನ್ನಾಗಿ ಹಾಕಿದ್ರು ಯಥೇಚ್ಛವಾಗಿ. ಮಯನೀಸ್ ಯಥೇಚ್ಛವಾಗಿ ಹಾಕಿದ್ದಾರೆ. ಹೊರಗಡೆ ಫುಲ್ ಇದೆ, ಸೋರ್ತಾ ಇದೆ, ಉಕ್ಕಿ ಬರ್ತಾ ಇದೆ, ಉಕ್ಕಿ ಬರ್ತಾ ಇದೆ ಆಚೆಗೆ, ಸೈಡಿಂದ ಎಲ್ಲ ಬರ್ತಾ ಇದೆ.
ಆಮೇಲೆ ಹಾಕೋ ಕ್ಯಾರೆಟ್ ಬಂದು ಅದು ಪಿಕ್ಕಲ್ಡ್ ಕ್ಯಾರೆಟು ಅದನ್ನೇ ಸಪ್ರೇಟಾಗಿ ತಿಂದರೆ ಅದೊಂಥರ ಆ ಹುಳಿ ಅಂಶನ ಆ್ಯಡ್ ಮಾಡೋದಲ್ಲ ಅದೊಂದು ಮಜಾ ಇರುತ್ತೆ. ಯಾವಾಗಲೂ ಇದೇ ಸಜೆಸ್ಟ್ ಮಾಡೋದು ತಿನ್ನೋಕ್ಕೆ. ಹೌದು, ಇದ್ರ ಮಜಾ ಬಂದರೆ ಕ್ಯಾಬೇಜ್ ಮಿಕ್ಸ್ ತಿನ್ಬೇಕನ್ಸಲ್ಲ. ಬಟ್ ಏನಾದ್ರೆ ವೆಜೆಟಲ್ ತಿನ್ನಬೇಕು ಅಂದರೆ ಕ್ಯಾಬೇಜ್ ಮಿಕ್ಸ್. ನಾರ್ಮಲ್ಲು ಶವರ್ಮ, ಪ್ಲೇಟ್ ಶವರ್ಮನೂ ಸಿಗುತ್ತೆ. ಪ್ಲೇಟ್ ಶವರ್ಮ ಏನಂದರೆ ಪ್ಲೇಟ್ ಫುಲ್ಲು ಮೀಟ್ ಹಾಕಿ ಅದು ಇದರಲ್ಲಿ ಮೈನೀಸಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿ 2 ಕುಬ್ಬು ಸೈಡಲ್ಲಿ ಇಟ್ಟು ಕೊಡ್ತಾರೆ. ಚಪಾತಿ ತಿಂದಂಗೆ ನೆಂಚ್ಕೊಂಡು ತಿನ್ನೋದು ಪ್ಲೇಟ್ ಶವರ್ಮ. ಅದು ಇಬ್ಬರು ಇಬ್ಬರಿಗೆ ಸೆಟ್ ಆಗುತ್ತೆ. ಅದು ಇಬ್ಬರು ಬಂದಾಗ ತಿನ್ಬೋದು. ಇದೆಲ್ಲ ಒಬ್ಬರಿಗೆ ಸಫಿಷಿಯೆಂಟು, ಹೊಟ್ಟೆ ತುಂಬೋಗುತ್ತೆ ಹೌದು ಆರಾಮಾಗಿ. ಈಗ ಬಟ್ ಚೆನ್ನಾಗಿ ಮೀಟು ಚೆನ್ನಾಗಿದೆ, ಮಸಾಲೆ ಹೈಲೈಟ್ ಚೆನ್ನಾಗಿದೆ, ಒಳ್ಳೆ ಫೀಲ್. ನಾಟಿ ಟಚ್ ಇದೆ ಅದಕ್ಕೆ. ನೆಕ್ಸ್ಟು ಕಬಾಬ್ ಫೇಮಸ್ಸು. 3-4 ಫ್ಲೇವರ್ಸ್ ಏನೋ ಇದೆ ಕಬಾಬಲ್ಲಿ. ನಾವು ಅದನ್ನು ಪ್ಲ್ಯಾಟ್ರ್ ತೊಗೊಂಬಿಡೋಣ ಮಿಕ್ಸ್ ಮಾಡಿ. ನೆಕ್ಸ್ಟ್ ಐಟಮ್ ನೆಕ್ಸ್ಟು ಕಬಾಬ್ ಪ್ಲ್ಯಾಟರ್ ತೊಗೊಂಡಿದ್ದೀವಿ. 4 ಥರ ಇರುತ್ತೆ ವೆರೈಟೀಸು. ಈಗ ಸದ್ಯಕ್ಕೆ 3 ಇದೆ. ಒಂದು ಲೆಮನ್ ಖಾಲಿಯಾಗಿದೆ. ಸೇರೇನಿದೆ ಅದರಲ್ಲಿ ಪುದೀನಾ ಕಬಾಬ್, ಪೆಪ್ಪರ್ ಕಬಾಬ್, ನಾರ್ಮಲ್ ಚಿಕನ್ ಕಬಾಬ್ ರೆಡ್ ಕಲರ್. ಲೆಮನ್ ಕಬಾಬ್ ಖಾಲಿಯಾಗಿದೆ. ನೀವು ಬಂದಾಗ ಇದ್ದರೆ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ತಿಳಿಸಿ ನಮಗೆ. ಟೇಸ್ಟ್ ಮಾಡುವ. ತೊಗೊಳ್ಳಿ ಬ್ರೋ, ಯಾವ್ದು ತೊಗೊತೀರಾ? ಇವತ್ತು ತೊಗೊಳ್ಳಿ, ನಾನು ಪೆಪ್ಪರ್ ತೊಗೊಳ್ತೀನಿ. ಓಕೆ. ಏನು ಸ್ಮೂತ್ ಆಗಿದೆಲ್ಲ, ಫುಲ್ ಜ್ಯೂಸಿ ಆಗಿದೆ. ಇದು ಕಬಾಬ್ದು ಇಷ್ಟ ಆಗಿದೆ. ಇನ್ನೊಂದೇನು ಅಂದರೆ ಕರೀತಾರಲ್ಲ ನಾರ್ಮಲಾಗಿ ಬಾಣಲಿ ಥರ, ಓಲ್ಡ್ ಫ್ಯಾಷನ್ ಇಲ್ಲ, ಸ್ವಲ್ಪ ಹೈಟೆಕ್ ಆಗಿ ಫ್ರೆಂಚ್ ಫ್ರೈಸ್ ಎಲ್ಲ ಕರೀತಾರೆ ಗೊತ್ತಾ, ಇದರಲ್ಲೆಲ್ಲ ಇಲ್ಲೇ ಕಾಣ್ತದೆ. ಮೆಕ್ಡೊನಾಲ್ಡ್ಸಲ್ಲಿ ಎಲ್ಲ ಕಡೆ ಆ ಥರ ಹಿಂಗೆ ಎತ್ತಿ ಜಾಲ್ರಿನಲ್ಲಿ ಕರೆದು ಕೊಡೋದು. ಆ್ಯಂಡ್ ಎಣ್ಣೆನೂ ಸ್ವಲ್ಪ ವಿಸಿಬಲ್ ಆಗಿತ್ತು, ಕ್ಲಿಯರ್ ಆಗಿ ಆ ಥರ ಇರಲಿಲ್ಲ. ಚೆನ್ನಾಗಿತ್ತು. ಟ್ರೈ ಮಾಡುವ. ಈಗ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ನೀಟಾಗಿ ಗೊತ್ತಾಗುತ್ತೆ. ಇದು ಪುದೀನಾ ಟೆಂಡರ್ ಚಿಕನ್ ಅನಿಸುತ್ತೆ, ಕಚ್ಚಿದ್ರೆ ಗೊತ್ತಾಗ್ಬಿಡುತ್ತೆ. ಚಿಯರ್ಸ್. ಇದು ಲೈವ್ ಅಲ್ಲ, ಟೆಂಡರ್ ಚಿಕನ್ನು, ಅದಕ್ಕೆ ಸಾಫ್ಟು ಜ್ಯೂಸಿ. ಇದರಲ್ಲಿ ಪುದೀನಾ ಚಿಕನ್ ಆಗಿರೋದ್ರಿಂದ ಪುದೀನಾ ಕಬಾಬು ಪುದೀನಾ ಫ್ಲೇವರೇ ಇಂಟೆನ್ಸಾಗಿ ಬರುತ್ತೆ. ಆಮೇಲೆ ಜಾಸ್ತಿನೂ ಗ್ರೀನ್ ಇಲ್ಲ. ಒಂದೊಂದು ಕಡೆ ಪುದೀನಾ ಚಿಕನ್ ಅಂದ್ಬಿಟ್ಟು ಫುಲ್ ಗ್ರೀನ್ ಕಲರ್ ಇರುತ್ತೆ. ಸೊ ಅಷ್ಟೊಂದು ಗ್ರೀನ್ ಇಲ್ಲ, ಇದು ನ್ಯಾಚುರಲ್ ಗ್ರೀನ್ ಸೊಪ್ಪಿನ ಕಲರು. ಖಾರ ಅಷ್ಟೊಂದು ಇರೋದಿಲ್ಲ, ಹಸಿಮೆಣ್ಸಿನ್ಕಾಯಿ ಇರುತ್ತೆ ಬಟ್ ಲೈಟಾಗಿ ಖಾರ. ಅವ್ರು ಹೇಳ್ದಂಗೆ ಚಿಕನ್ನು ಸಕ್ಕತ್ ಸಾಫ್ಟು, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ, ಕಷ್ಟ ಬೀಳಂಗೆ ಇಲ್ಲ. ಸ್ವಲ್ಪ ಹಿಂಗೆ ಬೈಟ್ ತೊಗೊಂಡು ಹಿಂಗೆ ಎಳೆದ್ರೆ ಸಾಕು ಬಿಡಿಸ್ಕೊಂಬಂದ್ಬಿಡುತ್ತೆ. ಇದು ಬಾಯಲ್ಲೂ ಕರ ಹೋಗ್ತಾಯಿದೆ. ಇದು ಚೆನ್ನಾಗಿದೆ. ಪೆಪ್ಪರು ಚೆನ್ನಾಗಿದೆ, ಸ್ವಲ್ಪ ಪೆಪ್ಪರ್ದು ಫೀಲ್ ಬರುತ್ತೆ. ಆಬ್ವಿಯಸ್ಲಿ ಪೆಪ್ಪರ್ ಚಿಕನ್ ಆಮೇಲೆ ಬರಲೇಬೇಕು. ಡಿಫ್ರೆಂಟ್ ಆಗಿದೆ ನಾರ್ಮಲ್ ಕಬಾಬ್ ತಿನ್ನೋದಕ್ಕೂ. ಚಟ್ನಿ ಬೇರೆ ಇದೆ, ಚಟ್ನಿಲಿ ತಿನ್ನೋಣ ಹೆಂಗಿದೆ ಅಂತ. ಪುದೀನಾ ಚಟ್ನಿ. ಬೆಳಗ್ಗೆನ ಲೆಕ್ಕ ಹಾಕಿದ್ರೆ ಎಷ್ಟು ಚೇರ್ಸ್ ಹೊಡೆದಿದ್ದೀವಿ ಅಂತ ಜುಮ್ ಅಂದ್ಬಿಡ್ತು ಮೈ. ಚೆನ್ನಾಗಿದೆ ಪುದೀನಾ ಜೊತೆ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದು ಪುದೀನಾ ಕಬಾಬ್ಗೆ ಪುದೀನಾ ಚಟ್ನಿ ಸ್ವಲ್ಪ ಜಾಸ್ತಿ ಜಾಸ್ತಿ ಓವರ್ ಆಗುತ್ತೆ. ಈಗ ನೆಕ್ಸ್ಟ್ ನಾರ್ಮಲ್ ಕಬಾಬ್ ತಿನ್ಬಿಡೋಣ ಇಬ್ರು. ಚಿಕನ್ ಕಬಾಬ್, ಕೆಂಪು ಖಾರದ ಪುಡಿಯ ಕಬಾಬ್. ಹಸಿ ಚಟ್ನಿ ಹತ್ಕೊಳ್ಳೋಣ, ಚೇರ್ಸ್ ಮಾಡೋಣ. ಇದು ಲೈಟಾಗಿದೆ ಮಸಾಲೆ, ಚಟ್ನಿ ಅವಶ್ಯಕತೆ ಇದೆ. ಸ್ವಲ್ಪ ಖಾರ ಬೇಕು ಅಂದರೆ ಖಾರ ಇಲ್ಲ. ಚೆನ್ನಾಗಿದೆ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಸಿಗುತ್ತೆ ಬ್ಯಾಟ್ರಲ್ಲಿ, ಚಿಕ್ಕ ಪೀಸು. ಚಿಕನ್ ನಾನು ಫ್ಯಾನ್ ಆಗೋದೆ ಗುರು, ಇನ್ನೇನು ಸ್ಮೂತ್ ಇದೆ ಗುರು, ಎಳೆದ್ರೆ ಬರ್ತಾ ಇದೆ. ರಬ್ಬರ್ ಫೀಲ್ ಇಲ್ವೇ ಇಲ್ಲ ಒಂಚೂರು. ನಾರ್ಮಲ್ ಥರ ಬರೋಲ್ಲ ಯಾವಾಗಲೂ ಅಷ್ಟೇ. ಅದು ಲೈವ್ ಚಿಕನ ಟೆಂಡರ್ ಚಿಕನ ಅಂತ ಕನ್ನಡಿಯೋದು ಹಂಗೇನೆ. ನಾರ್ಮಲ್ ಥರ ಆಯಿತು ಅಂದರೆ ಅದು ಲೈವ್ ಚಿಕನ್ನು. ಟೆಂಡರ್ ಅಂದರೆ ಕಚ್ಚಿದ ತಕ್ಷಣ, ಇವಾಗ ಬೋನ್ಲೆಸ್ ನಿಂಗೆ ಕಚ್ಚಿದ ತಕ್ಷಣ ಫುಲ್ ಹಂಗೆ ಕಟ್ಟಾಗುತ್ತೆ, ಪನ್ನೀರ್ ಥರ ಸಾಫ್ಟಾಗಿರುತ್ತೆ. ಆಬ್ವಿಯಸ್ಲಿ ಇಲ್ಲೂ ಅದೇ ಥರದೇ ಯೂಸ್ ಮಾಡ್ತಿರೋದು. ಇದು ನಾರ್ಮಲ್ ಆ ಚಿಕನ್ ಲೈವ್ ಚಿಕನ್ಗಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಪ್ರೈಸಲ್ಲಿ. ಆಮೇಲೆ ಸ್ಕಿನ್ ಇರೋಲ್ಲ, ಸೊ ಅದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅದರಿಂದ ಅದು ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಚೆನ್ನಾಗಿದೆ ಕ್ವಾಂಟಿಟಿ, ಸೈಜು, ಒಂದೊಂದು ಪೀಸ್ದು ಸೈಜು ಇಷ್ಟ ಆಯಿತು, ಟೇಸ್ಟ್ ಇಷ್ಟ ಆಯಿತು. ಅದೇ ಲೈಟಾಗಿದೆ ಎಲ್ಲನೂ ಮಸಾಲೆ, ಚಟ್ನಿ ಜೊತೆಗೆ ಚೆನ್ನಾಗಿದೆ. ಪೀಸ್ ಅಷ್ಟು ದಪ್ಪ ಇದ್ರೂ ಮಸಾಲೆ ಫ್ಲೇವರು ಉಪ್ಪು ಖಾರ ಕ್ಲೀನಾಗಿ ಹಿಡ್ದಿದೆ. ಈಗ ನೆಕ್ಸ್ಟು ಬಡ ಐಟಮ್ ಏನು ಗ್ರಿಲ್. ಹರ್ಷ ಬ್ರೋ, ಗ್ರಿಲ್ ಚಿಕನ್ಗೆ ಜಂಪ್ ಅವನ್ನ ತಿಂದು
ತರಿಸಿದ್ದೀವಿ. ಫುಲ್ ಗ್ರಿಲ್ ತಿನ್ನೋದಕ್ಕಂತೂ ಸಾಧ್ಯನೇ ಇಲ್ಲ. ಈ ಹಾಫ್ ಗ್ರಿಲ್ಲು ತಿನ್ನೋದು ತುಂಬಾ ಕಷ್ಟ. ಆ ಕಷ್ಟ ಪರಿಸ್ಥಿತಿನಲ್ಲಿ ನೋಡೋಕ್ಕೆ ಮಾತ್ರ ಸಖತ್ತು ಟೆಂಪ್ಟ್ ಆಗ್ತಾಯಿತ್ತು. ಅದು ರೋಲ್ ಆಗ್ತಾಯಿದ್ದು ಸೋರ್ತಾ ಆಯ್ತಲ್ಲ, ಅದಕ್ಕೋಸ್ಕರ ತೊಗೊಂಡಿದ್ವಿ. ಅರ್ಧ ಗ್ರಿಲ್ನ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡುವ ಅಂತೆಲ್ಲ ಕೇಳಂಗಿಲ್ಲ ಇವಾಗ. ಮಾಡಿಬಿಡೋದೆ. ಮೈನೀಸ್ ಕೊಟ್ಟಿದ್ದಾರೆ, ಆವಾಗಲೇ ಪುದೀನ ಚಟ್ನಿ ಕೊಟ್ಟಿದ್ದಾರೆ, ಇಲ್ಲಿ ಸಲಾಡ್ ಕೊಟ್ಟಿದ್ದಾರೆ. ಸೊ ಇದು ಚೆನ್ನಾಗಿರುತ್ತೆ. ಇದು ಇದಕ್ಕೆ ಅವಶ್ಯಕತೆ ಇಲ್ಲ. ನೋಡೋಣ ಏನು ತೊಗೊಳ್ಳಿ ಬ್ರೋ. ಏನೇ ತೊಗೊತೀರಾ? ಲೆಗ್ ಪೀಸ್ ಬೇಕಾ? ಬೇಡ, ಲೆಗ್ ಪೀಸ್ ತೊಗೊಳ್ಳಿ. ನಾನು ನಮ್ಮ ಲೆಗ್ಗು ಸ್ಕಿನ್ ಎತ್ಬಿಡೋಣ ಇದ್ರದ್ದು. ಮೇನ್ ಸ್ಕಿನ್ನೇ. ಫಸ್ಟ್ ಸ್ಕಿನ್ನು ಇಲ್ಲಿ ಸಿಗಲ್ಲ. ಇಬ್ಬರು ಒಟ್ಟಿಗೆ ಎತ್ತಣ. ನನಗೆ ಸಿಕ್ಕಿಲ್ಲ. ಅಲ್ಲಿರುತ್ತೆ ಬರೀ ಅದೇ ಮೇಲೆ ನೋಡಿ. ಇಲ್ಲೈತೆ ನೋಡಿ. ಹಾಂ ಬಂತು. ಸ್ಕಿನ್ನು ಗ್ರಿಲ್ಲಲ್ಲಿ ಚರ್ಮಾನೇ ಮೇಯ್ನ್. ಹಾಂ ಅದೇ ಮಸಾಲೆ ಎಲ್ಲ ಇರುತ್ತೆ. ಸ್ಲೋ ಕುಕ್ ಆಗೋದ್ರಿಂದ ಒಳಗಡೆ ಎಲ್ಲ ಹಿಡಿದಿರುತ್ತೆ. ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಮಸ್ತಾಗಿದೆ. ಹಾಂ ಖಾರ ಹಾಕಿರೋ ಮಸಾಲೆ ಸುಖ ಸಿಕ್ತು. ತಿನ್ಬಿಡುವಾಗ ಈಗ ಮಾಂಸ ಫಸ್ಟ್ ಹಾಗೆ ತಿನ್ನೋಣ ಒಂದು ಬೈಟು, ಆಮೇಲೆ ಮೈನೀಸಲ್ಲಿ ಮುಳುಗಿಸಿ ತಿನ್ನೋಣ. ನನಗೆ ಪುಟಾಣಿ ಲೆಗ್ಗು ಫುಲ್ ಸ್ಮೂತಾಗಿ ಬೆಂದಿದೆ. ಎಳೆದಿದ ತಕ್ಷಣ ಬಂದ್ಬಿಡ್ತು. ಹಾಂ ಬಾಯೇನೋ ಒಂಚೂರು ಅಗಲ ಇದ್ದಿದ್ರೆ ಒಳಗಾಕ್ಬಿಟ್ಟು ಎಳೆದಿದ್ರೆ ಬರೀ ಮೂಳೆ ಬರ್ತಿತ್ತು. ಸರಿಯಾಗಿ ಸಾಫ್ಟು, ಸೂಪರ್ ಸಾಫ್ಟ್ ಆಗಿದೆ. ಚೆನ್ನಾಗಿ ಬೆಂದಿದೆ ಇವರು. ಕಿತ್ತೋರ್ಸ್ಲಾ ಮೂಳೆಯಿಂದ? ಯಾರು ಏನು ಮನಸ್ಸಿಗೆ ಏನು ಅಂದ್ಕೊಂಡಿಲ್ಲ ಅಂದರೆ ಅದರಲ್ಲಿ ಏನಿದೆ ಅಂದ್ಕೊಳ್ಳೋದು. ಎಲ್ಲರೂ ಹಂಗೆ ತಿನ್ನತ್ತಿತ್ತು. ಎಲ್ಲ ಬೋನೌಟ್ ಹಂಗೆ ಬೆಂದಿರಬೇಕು. ಸೂಪರ್ ಸಖತ್ತು ಸ್ಲೋ ಕುಕಿಂಗ್ ಪ್ರೋಸೆಸ್. ಅದಕ್ಕೆ ಒಂದು ರಾಶಿ ಮಯನೀಸ್, ಗಟ್ಟಿಯಾದ ಮ್ಯಾಯೋ. ನಾನು ಮೈ ಹೊತ್ಕೊಂಡ್ಬಿಡ್ತೀನಿ. ಚಿಯರ್ಸ್. ಸ್ವಲ್ಪ ಸ್ವೀಟು. ಗಾರ್ಲಿಕ್ ಮಯೋ ತುಂಬ ಚೆನ್ನಾಗಿದೆ. ಗಾರ್ಲಿಕ್ ಮಯೋನೀಸು ಗಾರ್ಲಿಕ್ ಫ್ಲೇವರ್ ಬರುತ್ತೆ. ಅದಕ್ಕೆ ಮುಂಚೆ ಅವ್ರು ಹೇಳಿದಂಗೆ ಸ್ವೀಟ್ ಬರುತ್ತೆ. ಸೊ ನಮಗೆ ಸ್ವೀಟ್ ಅಡ್ಡ ಬರಬಾರ್ದು ಅನ್ನೋರು ಅದನ್ನು ಹಂಗೇ ತಿನ್ಬೋದು. ಏನೂ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಕಾಗಿಲ್ಲ ಇದಕ್ಕೆ. ಜ್ಯೂಸಿಯೆಸ್ಟ್ ಗ್ರಿಲ್ ಚಿಕನ್ ಇನ್ ದಾಸರಳ್ಳಿ. ನಾನಂತೂ ಇರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ನಾನು ತಿಂದಿರೋ ಗ್ರಿಲ್. ನನಗೆ ಪರ್ಸನಲಿ ಗ್ರಿಲ್ ಇಷ್ಟ ಆಗಲ್ಲ. ಡ್ರೈ ಆಗಿಬಿಡುತ್ತೆ. ರಬ್ಬರ್ ಎಳೆದಂಗೆ ಎಳೆ ಡ್ರೈ. ಮಾಗಡಿ ರೋಡಲ್ಲಿ ಒಂದು ಕಡೆ ತಿಂದಿದ್ವಿ. ಆದಷ್ಟು ಜ್ಯೂಸಿಯೆಷ್ಟು ಸಾಫ್ಟೆಸ್ಟು ಗ್ರಿಲ್ ನಾವು ತಿಂದೇ ಇರಲಿಲ್ಲ. ಅದಾದಮೇಲೆ ಬಿಡಿಎ ಕಾಂಪ್ಲೆಕ್ಸ್ ಹತ್ರ ಅಲ್ಲೂ ಇದೆ. ಬಿಡಿಎ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಅಲ್ಲೂ ಸಿಗುತ್ತೆ. ಅದಾದಮೇಲೆ ಇಲ್ಲೇ ತಿಂತಾರೆ. ಒನ್ ಆಫ್ ದಿ ಬೆಸ್ಟ್ ನಾನು ತಿಂದಿರೋದ್ರಲ್ಲಿ. ಇವರಷ್ಟೆಲ್ಲ ತಿಂದು ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು. ಬಟ್ ಇಲ್ಲಿವರೆಗೂ ಏನು ತಿಂದಿನಿ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್. ಮಸ್ಟ್ ಟ್ರೈ. ಮರಿದಂಗೆ ಟ್ರೈ ಮಾಡಿ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಏನು ತಿಂತಿರೋ ಗೊತ್ತಿಲ್ಲ. ಫಸ್ಟ್ ಗ್ರಿಲ್ ಚಿಕನ್ ಅಂತೂ ಮಿಸ್ ಮಾಡಿಬಿಡಿ. ಆಮೇಲೆ ಇದು ಕಬಾಬ್ ಚಾಯ್ಸ್. ಇದು ಕಬಾಬ್ಸ್ ಇದೆ, ಬಟ್ ನಮ್ಮ ಕಬಾಬ್ಗಿಂತ ಅದ್ರ ಮುಂದೆ ಇದು ಎಲ್ಲದನ್ನೂ ಹೊಡೆದ ಬಿಸಾಕ್ಬಿಡ್ತು. ಹೌದು, ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಈಗ ತಿಂದ್ಬಿಟ್ಟು ಅವ್ರಿಗೆ ತಿಂದಿವೋ ಇಲ್ವೋ ಅಂದ್ಕೊಂಡ್ವಿ. ಈಗ ಟೇಸ್ಟ್ ಚೆನ್ನಾಗಿರೋದ ಹೋಗುತ್ತೆ. ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತದೆ ಸಣ್ಣ ಬ್ರೇಕ್ ನಂತರ. ಸೊ ಫೈನಲ್ ಆಗಿ ಹೆಂಗಿತ್ತು ಟೇಸ್ಟ್? ಗ್ರಿಲ್ಲು ಹೆವಿ ಅಂದರೆ ಹೆವಿ ಸಕಲಾಗಿತ್ತು. ಹೇಳಿದಲ್ಲ, ಒನ್ ಆಫ್ ದ ಬೆಸ್ಟ್ ಗ್ರಿಲ್ ನಾನು ಇಲ್ಲಿವರೆಗೂ ತಿಂದಿರೋದು. ಖುಷಿ ಆಯಿತು, ಸಮಾಧಾನ ಆಯಿತು. ತಿನ್ನಂಗೆ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದವನು ಒಂದು ಪೀಸ್ ತಿಂದಿದ್ದೀನಿ. ಆ ರುಚಿಗೆ ಅವನು ನಾಟಕ ಆಡ್ತಾ ತಿನ್ನಲ್ಲ ಅಂದ್ಬಿಟ್ಟು 3 ಪೀಸ್ ತಿಂದ. ಚೆನ್ನಾಗಿತ್ತು ಅದು. ಅದಕ್ಕೆ ನಾವೇ ತಿಂದ್ವಿ. ಸರಿಯಾಗಿ ನಾವೇ ನಮ್ಮ ಕೈಲೇ ಆಗಿಲ್ಲ. ಅಲ್ಲೆಲ್ಲ ನಾವಿಬ್ಬರು ಇವತ್ತು ಜಾಸ್ತಿ ತಿಂದಿರೋದು. ಬಿರಿಯಾನಿ 69, ಆಮೇಲೆ ಮಟನ್ ಪೆಪ್ಪರ್ ಡ್ರೈ, ದಾವಣಗೆರೆ ದೋಸೆ, ಆಮೇಲೆ ಮಂಡಕ್ಕಿ, ಆಮೇಲೆ ಶವರ್ಮ, ಕಬಾಬು, ಗ್ರಿಲ್ಲು. ಇದೆಷ್ಟು ತಿಂದಮೇಲೆ ಆ ಗ್ರಿಲ್ಲು ಒಂದು ಪೀಸ್ ತಿಂದಿದ ತಕ್ಷಣ ಇನ್ನೂ ತಿನ್ನಬೇಕು ಅಂತ ಅನಿಸಿದ್ರಿಂದ ತಿಂದಿದ್ದು. ಫುಲ್ ಖಾಲಿ ಮಾಡಿದ್ವಿ. ಅರ್ಧ ಏನು ಅಂದ್ಕೊಂಡಿದ್ವಿ ಅಂದರೆ ತೊಗೊಳೋಣ, ಟೇಸ್ಟ್ ಮಾಡೋಣ, ಅದಾದಮೇಲೆ ಮಿಕ್ಕಿದ್ದ ನಾವು ಪಾರ್ಸಲ್ ಎತ್ಕೊಂಡಾಗ ನಮ್ಮ ಸಂಜೀತ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಪಾಪ ಸಂಜೀತ್ ಅವ್ರಿಗೆ ಚಾನ್ಸ್ ಸಿಕ್ಕಲಿಲ್ಲ. ತಿನ್ಬಿಡ್ರಿ. ಸೊ ಇಲ್ಲಿ ಬಂದಾಗ ಏನು ಟ್ರೈ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ. ಶವರ್ಮ, ಗ್ರಿಲ್ಲು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಗ್ರಿಲ್ ಅಂತೂ ದಿ ಮಸ್ಟ್ ಟ್ರೈ ಅಂತ ಹೇಳ್ತೀವಿ. ಶವರ್ಮದಲ್ಲಿ ಹೋಲ್ ಮೀಟ್ ತೊಗೊಳ್ಳಿ. ಹೋಲ್ ಮೀಟ್ ಅದೇ ಮಜಾ. ಒಳ್ಳೆ ಮಜಾ ಬಂತು. ಒಳ್ಳೆ ಫುಲ್ ಮಾಂಸ ಭರಿತವಾದ ರೋಲು, ಕುಬ್ಬೂಸ್ ಜೊತೆಗೆ. ಕುಬ್ಬೂಸು ಸಕ್ಕ ಸಾಫ್ಟಾಗಿರುತ್ತೆ. ಒಬ್ಬರು ರುಮಾಲಿ ರೊಟ್ಟಿ ಇಷ್ಟ ಆಗುತ್ತೆ, ಬಟ್ ಕುಬ್ಬೂಸಲ್ಲಿ ತಿಂದರೆ ಅದೊಂಥರ ಮಜಾ. ಅದೂ ಸಾಫ್ಟಾಗಿರುತ್ತೆ. ಹಿಂಗೆ ಆರಾಮಾಗಿ ಕಿತ್ತು ಬಂದ್ಬಿಡುತ್ತೆ. ರಬ್ಬರ್ ಥರ ಇರಲ್ಲ ಅದು. ಅದೊಂದು ಅಡ್ವಾಂಟೇಜು ಕುಬ್ಬೂಸ್ ಇದ್ರೆ. ಯಾರ್ಯಾರಿಗೆ ರುಮಾಲಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಕುಬ್ಬೂಸ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನೋಡೋಣ ಕುಬ್ಬೂಸ್ಗೆ ಜಾಸ್ತಿ ಓಟ್ ಬರುತ್ತೆ. ನೋಡೋಣ. ಸೊ ಫೈನಲ್ ಆಗಿ ಈ ಕಡೆ ಇದ್ದೀರಾ ಏರಿಯಾದಲ್ಲಿ ಅಂದರೆ ಮಿಸ್ ಮಾಡಿದಿರಾ ಒಂದು ಸ್ಟಾಪ್ ಹಾಕ್ಲೇಬೇಕು. ಇಲ್ಲಿಗೆ ಪಾರ್ಕಿಂಗು ಆರಾಮಾಗಿ ನಿಲ್ಲಿಸ್ಬೋದು. ನಮ್ಮ ಕಡೆ ನಿಲ್ಲಿಸಿದ್ದೀವಿ ಹಿಂದೆ. ಅಲ್ಲೆಲ್ಲ ಪಾರ್ಕಿಂಗ್ ಇಲ್ಲ ಅಂತ ಅನ್ಕೊಂಬಂದ್ವಿ. ಇಲ್ಲಿ ಆರಾಮಾಗಿ ನಿಲ್ಲಿಸ್ಬೋದು. ಗಾಡಿಗಳು, ಕಾರ್ಗಳೆಲ್ಲ ನಿಲ್ಲಿಸ್ಕೊಂಡು
ತಿನ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಫ್ಯಾಮಿಲಿ ಜೊತೆ ಬಂದು ಇಲ್ಲೇ ಕಾರ್ ಪಾರ್ಕ್ ಮಾಡಿಕೊಂಡು ಇಲ್ಲೇ ತೊಗೊಂಡು ಆರಾಮಾಗಿ ಕಾರಲ್ಲೇ ಕುತ್ಕೊಂಡು ತಿನ್ಬೋದು. ಸೂಪರಾಗಿದೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಅವಾಗಲೇ ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಾಗೋದು ಈ ಏರಿಯಾದಲ್ಲಿ ಏನೇನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ನೀವೇನೋ ದೂರದಿಂದ ಇದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೋ ಈ ಕಡೆ ಇದ್ದರೆ ಶೇರ್ ಮಾಡಿ. ಇವಾಗ ಒಂದ್ಸರಿ ಟ್ರೈ ಮಾಡ್ಬಿಟ್ಟು ನನಗೆ ಹೇಳಪ್ಪ, ನಾವು ಬಂದಾಗ ಮನೆಗೆ ಬಂದಾಗ ಕರ್ಕೊಂಡು ಹೋಗಪ್ಪ ಅಂತ ಹೇಳ್ರಿ. ಏನಂತೀರ ಬ್ರೋ? ಕರೆಕ್ಟ್. ಗ್ರಿಲ್ ತಿನ್ನಕ್ಕೆ ಬನ್ನಿ ಅಂತ ಕೇಳ್ಕೊತಾ ಕೊನೆಯದಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ನಮ್ಮ ಗಗನ್ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಈ ವಿಡಿಯೋ ಎಲ್ಲ ನೋಡಿದವರೆಲ್ಲ ಕಷ್ಟ ಬಿದ್ದು ಫುಲ್ಲು ಬ್ಯಾಟಿಂಗ್ ಮಾಡಿದ್ದೀವಿ, ತಿನ್ನಿಸ್ತಾ ಇದ್ದೀವಿ. ಕರ್ದಿಸಿದ್ದು ಅಡುಗೆ ಮಾಡೋಣ ಅಂತ ಅದಕ್ಕೆ ಕಂಟಿನ್ಯೂಸ್ ಆಗಿ ತಿನ್ನಿಸ್ತಾ ಇದ್ದೀವಿ ನಾನ್ ಸ್ಟಾಪ್. ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಏನು ಮಾತಾಡ್ತಾವ್ರೆ ಅಂತ, ಬಿಕಾಸ್ ಒಂದೊಂದು ಪಾರ್ಟ್ ವಿಡಿಯೋದಲ್ಲಿ ಬರ್ತಿರೋದು 3 ವಿಡಿಯೋ. ಅದು ಇವ್ರ ವ್ಲಾಗ್ ಚಾನಲ್ ಎಲ್ಲ ಹೋಲ್ ಆಗಿ ಒಂದೇ ವಿಡಿಯೋ ಬರುತ್ತೆ. ವ್ಲಾಗ್ ಚಾನಲ್ ಫಾಲೋ ಮಾಡಿದಾಗ ನಿಮಗೆ ಫುಲ್ ಪಿಕ್ಚರ್ ಗೊತ್ತಾಗುತ್ತೆ ಏನು ನಡೀತು ಬೆಳಗ್ಗೆಯಿಂದ. ಸೊ ನಮ್ಮದ್ರಲ್ಲಿ ಒಂದೊಂದು ವಿಡಿಯೋ ಒಂದೊಂದು ದಿನ ಬರುತ್ತಲ್ಲ, ನಿಮ್ಗೆ ಗೊತ್ತಾಗಲ್ಲ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಅವ್ರ ಚಾನಲ್ ನೋಡಿದಾಗ ವ್ಲಾಗು ಐಡಿಯಾ ಬರುತ್ತೆ, ಪ್ಲ್ಯಾನ್ ಮಾಡಿದ್ದು ಬೇರೆ ಆಗಿದ್ದು ಬೇರೆ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅದಕ್ಕೋಸ್ಕರ ಅವ್ರ ಚಾನಲ್ KGK ವ್ಲಾಗ್ಸ್ನ ಅಂತ ಹೇಳ್ತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.